ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏನು ಪ್ರಿಲಿಮಿನರಿ ಮೀಟಿಂಗ್ ಒಂದು ವ್ಯವಸ್ಥೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ ಕಮಿಷನರ್ ಅವರು ಹಾಗೂ ನಮ್ಮ BEO ಅವರು, ಆರಕ್ಷಾ ಅಧಿಕಾರಿಗಳು ಹಾಗೂ EOಗಳು, EO ಅವರು ಹಾಗೂ DC ಬ್ಯಾಂಕ್ ನಿರ್ದೇಶಕರು, ಸಾಕಷ್ಟು ಜನ ಮುಖಂಡರುಗಳು ಹಾಗೂ ಎಲ್ಲ ಅಧಿಕಾರಿಗಳು ಕೂಡ ಸೇರಿದಿರಿ. ಕಳೆದ ವರ್ಷಗಳಿಂದ ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಏನು ಈ ರಾಷ್ಟ್ರೀಯ ಹಬ್ಬಗಳನ್ನು ಶ್ರೀ ಅಂಬೇಡ್ಕರ್ ಜಯಂತಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ ಹಾಗೂ ಕೆಂಪೇಗೌಡ ಜಯಂತಿಗಳನ್ನ ತುಂಬಾ ವಿಜೃಂಭಣೆಯಿಂದ ಎಲ್ಲ ಜಾತಿಯ ಏನು ಕಾರ್ಯಕ್ರಮ ಕೂಡ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಂಡ್ ಬರ್ತಕ್ಕಂಥ ಪದ್ಧತಿ ಏನು 3-4 ವರ್ಷದಿಂದ ಹುಟ್ಟಾಕಿದ್ವಿ. ಆ ಸಂದರ್ಭಕ್ಕೆ ಬಂದಾಗ 79 ದಿನಾಚರಣೆಯನ್ನ ತುಂಬಾ ಇನ್ನೂ ವರ್ಷಕ್ಕಿಂತ ವರ್ಷ ಅದ್ದೂರಿಯಾಗಿ ಮಾಡ್ಲಿಕ್ಕೆ ತಾವೆಲ್ಲ ಏನು ಸಹಕಾರವನ್ನ ಕೊಟ್ಟಿದ್ರಿ, ಅಫಿಷಿಯಲ್ ಸಹಕಾರವನ್ನ ಕೊಟ್ಟಿದ್ರಿ. ನಾನು ಇಷ್ಟು ಪ್ರೋಗ್ರಾಮ್ಸ್ ಮಾತ್ರ ಕೇಳಬಲ್ಲೆ, ಏನಂತಾರೆ ತುಂಬಾ ವಿಜೃಂಭಣೆಯಿಂದ ಮಾಡೋಣ ಅಂತ. ಈ ಸಂದರ್ಭಕ್ಕೆ ಬಂದಾಗ ತಾವೆಲ್ಲ ಸಹಕರಿಸಿ ತುಂಬಾ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದೀರಿ. ಈ ವರ್ಷ ಒಂದ್ ಸ್ವಲ್ಪ ಚೇಂಜಸ್ ಇದೆ. ಏನಂತಂದ್ರೆ SAR ಏನು ಕಂಟಿನ್ಯೂ ಆಗಿದ್ರಿಂದ ಸುಮಾರು 13ರಿಂದ 14 ಜನ ಅಧಿಕಾರಿಗಳು ಅವೈಲೇಬಲ್ ಇರೋದಿಲ್ಲ, ಅಲ್ಲಿ SAR ಅಲ್ಲಿ ಇದ್ದಾರೆ. ಏನು ಸ್ಪೀಟ್ ಮಾಡಿಸಿ 56,000 ಜನ ಮಕ್ಕಳಿಗೆ ಏನು ಹಂಚುವಂತ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮ ಒಂದನ್ನು ಮಾತ್ರ ಬದಲಾಯಿಸ್ತೀನಿ. ಯಾಕೆಂತಂದ್ರೆ ಆ ಕಾರ್ಯಕ್ರಮ ಟೋಟಲ್ ಉಸ್ತುವಾರಿಯನ್ನ PDOಗಳಿಗೆ ಈ ಸರಿ ಕೊಡ್ತಾ ಇದ್ದೀನಿ. ಈ ಸರಿ PDOಗಳಿಗೆ ಕೊಡ್ತಾ ಇದ್ದೀನಿ. ಅದು ಉಸ್ತುವಾರಿಯನ್ನ ನಮ್ಮ ಇವರು ತಗೋಬೇಕು. ಅಲ್ಲೇ ತಯಾರು ಮಾಡಿ ಆ ಪಂಚಾಯತಿಯಲ್ಲಿ ತಯಾರು ಮಾಡಿ ಆ ಮಕ್ಕಳಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನ ಇದನ್ನು ಖಂಡಿತವಾಗ್ಲೂ ನೀವು ನಾಳಿಂದ ನಾನು ಬರ್ತೀನಿ, ಮೀಟಿಂಗ್ ಮಾಡ್ಬೇಕಾಗ್ತದೆ. ಈ ಒಂದು ತಪ್ಪು ಕಾರ್ಯಕ್ರಮ ಅಂದ್ರೆ 60,000 ಲಡ್ಡು ಮಾಡಿಸ್ತಾ ಇದೀವಿ, ಒಂದು ಚೋಲ್ಟ್ರಿಯಲ್ಲಿ ಮಾಡಿಸಿ ಕಳಿಸ್ತಾ ಇದ್ವಿ. ಈ ಸರಿ ಸ್ವಲ್ಪ SAR ನಾವೆಲ್ಲ ಬ್ಯುಸಿ ಆಗಿರೋದ್ರಿಂದ ಅದಕ್ಕೆ 5 ಜನ ಉಸ್ತುವಾರಿ ಹಾಕಕ್ ಆಗ್ತಾ ಇಲ್ಲ. ಅದರಿಂದ ಈ ಟೋಟಲ್ ಉಸ್ತುವಾರಿಯನ್ನ PDOಗಳಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀನಿ. ಸೊ ಈಗಿನ ಮಿಕ್ಕಿದ ಕಾರ್ಯಕ್ರಮಗಳನ್ನ ನಾಳೆ ಅಥವಾ ನಾಳಿದ್ದ ಪಟ್ಟಿ ಮಾಡಿ ಎಲ್ಲ ಇಲಾಖೆವಾರು ಪಟ್ಟಿ ಮಾಡಿ ಯಾರ್ದು ಏನೇನು ಜವಾಬ್ದಾರಿ ಅಂತ 5 ಜನ ಉಸ್ತುವಾರಿಗಳನ್ನ ನಾನು ನೇಮಕ ಮಾಡಿದ್ದೀನಿ. ಒಂದು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ನಾಳೆ ಅಥವಾ ನಾಳಿದ್ದ ಕೂತ್ಕೊಂಡು ತಹಸೀಲ್ದಾರ್ ಅವರು, ಮಾನ್ಯ EO ಅವರು, BEO ಅವರು, ಕಮಿಷನರು, ಸೋಷಿಯಲ್ ವೆಲ್ಫೇರ್ ಆಫೀಸ್ ಇಷ್ಟು ಜನ ಕೂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ಪಟ್ಟಿ ಮಾಡಿ, ಇಲಾಖೆವಾರು ಜವಾಬ್ದಾರಿಗಳನ್ನ ಪಟ್ಟಿ ಮಾಡಿ ಆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ವಹಿಸ್ತಕ್ಕಂಥದ್ದನ್ನ ನಾನು ಹೇಳ್ತೀನಿ. ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಪೆರೇಡ್ ಮತ್ತು ಏನು ಉಸ್ತುವಾರಿಯನ್ನ ಗ್ರೌಂಡ್ ಉಸ್ತುವಾರಿಯನ್ನ ಅವರಿಗೆ ವಹಿಸ್ಕೊಟ್ಟು, ಈ ಸರಿ ಅಂಬೇಡ್ಕರ್ ಜಯಂತಿ ಅಲ್ಲಿ ಸ್ಟ್ಯಾಚ್ಯೂ ಇದು ಮಾಡಕ್ಕಾಗಲ್ಲ, ಏನು ಫೋಟೋ ಇಟ್ಟಕ್ಕಾಗಲ್ಲ. ಡೈರೆಕ್ಟ್ ಆಗಿ ಇಲ್ಲೇ ಬಂದು ಅಂಬೇಡ್ಕರ್ ಒಂದು ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡೋ ಮುಖಾಂತರ ಈ ಕಾರ್ಯಕ್ರಮನ ಹಮ್ಕೋಬೇಕಾಗ್ತದೆ. ಯಾಕಂದ್ರೆ ಸ್ಟ್ಯಾಚ್ಯೂ ಇಲ್ಲದ ಕಾರಣ ಒಂದು ದೊಡ್ಡ ಫೋಟೋ ಹೇಳ್ತೀನಿ, ಜವಾಬ್ದಾರಿ ಹೇಳ್ತೀನಿ. ಆ ಫೋಟೋ ಮಾದರ್ಪಣೆ ಮಾಡಿ ಸೊ ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳಿದ್ದೀನಿ. ಅದಕ್ಕೆ ಮುಖ್ಯ ಭಾಷಣಕಾರ ಆಗಾಗ್ಲೇ ನಾನು ಕಳಿಸಿದ್ದೀನಿ. ಪ್ರಿಂಟ್ ಆಗಿ ಹೋಗ್ಬಿಡಿ ಎಲ್ಲ ಆ ಕಾರ್ಡನ್ನ, ಇನ್ವಿಟೇಷನ್ ಕಾರ್ಡನ್ನ ಎಲ್ಲ ಪ್ರೋಟೋಕಾಲ್ ಪ್ರಕಾರವಾಗಿ ಯಾರು ಪ್ರತಿನಿಧಿಗಳಿದ್ದಾರೆ, ಪ್ರೆಸೆಂಟ್ ಚುನಾವಣಾ ಪ್ರತಿನಿಧಿಗಳಿದ್ದಾರೆ, ಅವರಿಗೆ ತಲುಪಿಸಿ ಕಾರ್ಯಕ್ರಮವನ್ನ ಬರ್ತಕ್ಕಂಥದ್ದು ಒಬ್ಬರಿಗೆ ವಹಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ಳೋಣ. ಸೊ ಅದರಿಂದ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ನಾನು ಏನು ಶತ ಪ್ರಯತ್ನವನ್ನ ಮಾಡಿ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಸೊ ಯಾರನ್ನ ಇನ್ವೈಟ್ ಮಾಡಬೇಕು, ಯಾವ ತರ ಇನ್ವೈಟ್ ಮಾಡಬೇಕು, ಎಲ್ಲಾ ಸಂಘಟನೆಗಾರನ ಕೂಡ ಇನ್ವಿಟೇಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಬರ್ಮಾಡ್ತಕ್ಕಂಥದ್ದ, ಅಲ್ಲಿ ಸ್ಟೇಜ್ ಮೇಲೆ ಅವ್ರ ಹೆಸರು ಹಾಕಿ ಅವ್ರಿಗೆ ಕೂರ್ತಕ್ಕಂಥ ಕಾರ್ಯಕ್ರಮ ಕೂಡ ಒಬ್ಬರು ಉಸ್ತುವಾರಿ ಕೊಟ್ಟು ಮಾಡ್ಬೇಕಾಗ್ತದೆ. ಸೊ ಅದರಿಂದ 79ನೇ ಮಾಮೂಲಿ ನಮ್ಮ ಏನು ನೇತಾಜಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. 2ರಿಂದ 2.5 ಸಾವಿರ ಜನ ಮಕ್ಕಳ ಸೇರಿಸೋ ಜವಾಬ್ದಾರಿಯನ್ನ BEO ಅವರು ತಗೊಬೇಕಾಗ್ತದೆ. ಡ್ಯಾನ್ಸ್ ಮತ್ತು ಟೋಟಲ್ ನೀವೇ ತಗೊಬೇಕಾಗ್ತದೆ. ನಿಮಗೆ ಉಸ್ತುವಾರಿಯಾಗಿ ನಮ್ಮ ರೆಹಮಾನ್ ಅವ್ರನ್ನ ಒಂದು ಟೀಮ್ ನ ಮಾಡ್ಕೊಡ್ತೀವಿ. ಒಂದು 5 ಜನ ಟೀಮ್ ಮಾಡ್ಕೊಡ್ತೀವಿ, ಸ್ಟೇಜ್ ಅಂತ ಒಂದು ಟೀಮ್ ಮಾಡ್ಕೊಡ್ತೀವಿ. ಇದು ಒಂದೇ ಸರಿ ಕೂತ್ಕೊಂಡ್ರೆ ಆಗಲ್ಲ, ಮತ್ತೊಮ್ಮೆ ಈ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ. ದೊಡ್ಡ ಕಾರ್ಯಕ್ರಮ ಆಗೋದ್ರಿಂದ ಇದು ಪ್ರಿಲಿಮಿನರಿ ಮೀಟಿಂಗ್, ಇನ್ನು ಒಂದು ಗೌರ್ಮೆಂಟ್ಗೆ ಪ್ರಸ್ತಾವನೆ ಸಲ್ಲಿಸುವಂತ ಮೀಟಿಂಗು. ನಾವು ಪ್ರಸ್ತಾವನೆ ಈ ತರ ಮಾಡಿದ್ವಿ ಅಂತ ಗೌರ್ಮೆಂಟ್ಗೆ ಸಲ್ಲಿಸ್ಬಿಟ್ಟು ಅದನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ. ಸೊ ಇನ್ನೊಂದು ಉಸ್ತುವಾರಿ ಸಭೆಗಳನ್ನ ನಾನು 4ರಿಂದ 5ನೇ ತಾರೀಕು ಒಳಗಡೆ ಒಂದು ಸ್ವಲ್ಪ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಮೇನ್
ಸೊ ಇದರ ಮಕ್ಕಳಿಗೆ ಬಿಸಿಲಲ್ಲಿ ಇದಾಗದಿರೋ ಟೆಡಾ ಮಿಲ್ಕ್ ಪ್ಲಸ್ ಬಿಸ್ಕೆಟ್ ಕೋಚುಮಲ್ ಕೋಮಲ್ ಹೇಳಿದೀನಿ, ಅವರು ಸ್ಪಾನ್ಸರ್ ಮಾಡ್ತಾರೆ. ಮಿಕ್ಕಿದ ಕಾರ್ಯಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಯಾರ್ಯಾರು ಸನ್ಮಾನ ಮಾಡ್ಬೇಕು, ಯಾವ ಡಿಪಾರ್ಟ್ ಸನ್ಮಾನ ಮಾಡ್ಬೇಕು ಅನ್ನೋದನ್ನ ನಾವು ಮುಂದಿನ ದಿವಸದಲ್ಲಿ ಕೂತ್ ಮಾತಾಡಿ ಅವ್ರನ್ನ ವ್ಯವಸ್ಥೆಯನ್ನು ಮಾಡ್ಬೇಕಾಗುತ್ತೆ. ಸೊ ಅದರಿಂದ 78ಕ್ಕಿಂತ 79 ವಿಶೇಷವಾಗಿ ಅರ್ಥಗರ್ಭಿತವಾಗಿ ಈ ಕಾರ್ಯಕ್ರಮ ಮಾಡ್ಬೇಕಂತ ಈ ಒಂದು ಸಭೆಯಲ್ಲಿ ನಾನು ಮಂಡಿಸ್ತಾ ಇದ್ದೀನಿ. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಅದರಿಂದ ಇವ್ರು 5 ಜನ ಕೂತ್ಕೊಂಡು ನನಗೆ ಟೈಪ್ ಮಾಡಿ ಹಾಕಿದ್ರೆ ಅದನ್ನ ನಾನು ಸೈನ್ ಮಾಡಿ ಕೊಡ್ತೀನಿ, ಅದನ್ನ ಪ್ರಸ್ತಾವನೆ ಕಳ್ಸೋಣ. ತುಂಬಾ ಅಚ್ಚುಕಟ್ಟಾಗಿ ಇದನ್ನ ನೆರವೇರಿಸಬೇಕಂತ ನಮ್ಮಲ್ಲಿ ಹೇಳ್ತಾ ಇದ್ದೀನಿ. 2 ಚೇಂಜಸ್ ಮಾಡಿದ್ದೀನಿ. ಒಂದು ಪಿಡಿಒರ್ದು ಚೇಂಜಸ್ ಮಾಡಿದ್ದೀನಿ. ಇನ್ನು ಯಥಾ ಪ್ರಕಾರವಾಗಿ ಅದೇ ಆಗ್ತದೆ. ಸ್ಟೇಜ್ ಯಾರಂತ ನಾನು ನಾಳಿದ್ದೆಲ್ಲ ಹೇಳ್ತೀನಿ, ತಹಸೀಲ್ದಾರ್ ಲೀಸ್ಟ್ ಮಾಡ್ತಾರೆ. ಅದಕ್ಕೆ ಹಾ ಹೌದು ಸ್ವೀಟ್ ಅದನ್ನ ಅನ್ಸ್ತದೆ, ಅವ್ರೇನು ಗಟ್ಟಿಯಾಗಿದೆ ಅನ್ಸ್ತಾರೆ. ಸೊ ಅವ್ರು ಅದೇ ತರ ಏನು ಅಲ್ಲ, ಸ್ವಲ್ಪ ಚೇಂಜಸ್ ಇದೆ, ಅದು ಹೇಳ್ತೀನಿ ನಿಮ್ಗೆ. ಸ್ಟೇಜ್ ಸ್ವಲ್ಪ ಚೇಂಜಸ್ ಇದೆ. ಸೊ ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ಶಾಲೆಗಳ ಮಕ್ಕಳು ಕೂಡ ಸ್ವೀಟ್ ಹಂಚಿಕೆಯನ್ನ ಕಮಿಷನರ್ ಮುನ್ಸಿಪಾಲಿಟಿ ವತಿಯಿಂದ ಮಾಡ್ತಾರೆ, ಅದನ್ನೇ ಮುಂದುವರಿಸಬೇಕಂತ ಕೇಳ್ತೀನಿ. ಮಿಕ್ಕಿದ್ದನ್ನ ನಾಳೆ ಅಥವಾ ನಾಳಿದ್ದು ತಹಸೀಲ್ದಾರ್ ಕೂತ್ಕೊಂಡು ನೀವು 5 ಜನ ಕೂತ್ಕೊಂಡು ಒಂದು ಲೀಸ್ಟ್ ಮಾಡಿ ಲೀಸ್ಟ್ ನಂಗೆ ಕಳಿಸ್ಕೊಟ್ರೆ ಅದನ್ನ ಪ್ರಸ್ತಾವನೆ ಗೌರ್ಮೆಂಟ್ ಕಳಿಸಿ ಅನುಮೋದನೆ ತಗೊಂಡ್ಬರ್ತೀನಿ. ಇಷ್ಟು ಓಕೆ, ಈ ಒಂದು ಮೀಟಿಂಗ್ ಮಾಡಿ ಇದು ಮಾಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನ ಒಬ್ರು ಬಂದಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಹಾಜರಾಗಿದ್ದಾರೆ. ಈ ಕಾರ್ಯಕ್ರಮವನ್ನ ನಮ್ಮೆಲ್ಲ ಬೆಳಗ್ಗೆ 7 ಅಥವಾ 7:15 ಒಳಗಡೆ ನಿಮ್ಮ ಆಫೀಸ್ನಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು 8 ಗಂಟೆಗೆ ಎಲ್ಲ ಸ್ಟೇಜ್ಗೆ ಅದು ಬರ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಇಲಾಖೆ ಕೂಡ ಸನ್ಮಾನ ಇಡ್ತಾರೆ. ಎಲ್ಲರೂ ಒಬ್ರು ಮಿಸ್